ಇದೊಂದು ದುರಂತದ ಸೂಚನೆ ಅಂತ ಕೂಡ ಹೇಳ್ಬೋದು. ಒಂದು ಕಡೆಯಿಂದ ವೀಕ್ಷಣೆ ಮಾಡುವವರಿಗೆ, ಸಂಶೋಧನೆ ಮಾಡುವವರಿಗೆ ಅದೊಂದು ವಸ್ತುವು ಆಗಿರ್ಬೋದು. ಮತ್ತೊಂದು ಅದರ ಪರಿಣಾಮಗಳ ಬಗ್ಗೆ ಯೋಚನೆ ಮಾಡುವವರಿಗೆ ಅದು ಕೂಡ ಒಂದು ವಿಚಾರವೇ ಆಗ್ತದೆ. ಈ ಗ್ರಹಣ ಎಲ್ಲಿ ಹಿಡಿತದೆ? ಸಿಂಹ ರಾಶಿಯಲ್ಲಿ ಹಿಡಿತದೆ. ಸರಿ, ಸೂರ್ಯಾಸ್ತಮಾನ, ಸೂರ್ಯೋದಯ ಕುಂಭ ರಾಶಿಯಲ್ಲಿ, ಸೂರ್ಯಾಸ್ತಮಾನ ಸಿಂಹದಲ್ಲಿ. ಈ ಗ್ರಹಣ ಭಾರತೀಯ ಕಾಲಮಾನ ಪ್ರಕಾರದಲ್ಲಿ 3 ಗಂಟೆ 19 ನಿಮಿಷಕ್ಕೆ ಅಲ್ಲಿ ಗ್ರಹಣ ಸ್ಪರ್ಶ ಆಗ್ತದೆ. ಇಲ್ಲಿ 6:48ಕ್ಕೆ ಗ್ರಹಣ ಮೋಕ್ಷ ಆಗ್ತದೆ. ಸೂರ್ಯೋದಯ ಆಗಿ ಸ್ವಲ್ಪ ಹೊತ್ತಿನ ನಂತರ ಗ್ರಹಣ ಮೋಕ್ಷ ಆಗ್ತದೆ. ಅಂದರೆ ಹಾಗಾಗಿ ನಮಗೆ ಅದು ಗ್ರಹಣ ನೋಡಲಿಕ್ಕೆ ಸಿಗ್ತದೆ. ಇನ್ನು ಈ ಗ್ರಹಣದ ವಿಶೇಷತೆ, ಇದು ಭದ್ರಾತ ಗ್ರಹಣ, ಪೂರ್ಣ ಗ್ರಹಣ ಆಗಿರ್ತದೆ. ಪೂರ್ವ ರಾಷ್ಟ್ರಗಳು ಅಥವಾ ನಾರ್ತ್ ಈಸ್ಟ್ ರಾಜ್ಯಗಳು, ಇಲ್ಲಿಗೆಲ್ಲ ಇದರ ಪ್ರಭಾವಗಳು ಜಾಸ್ತಿ ಆಗ್ತದೆ. ಎಸ್ ಪ್ರಕಾಶ್ ಅಮ್ಮಣ್ಣಯ್ಯ ಅವರೇ, ಇದು ಈ ಗ್ರಹಣ ಅಂದ ತಕ್ಷಣ ರಾಶಿಗಳ ಮೇಲೆ ಏನ್ ಪರಿಣಾಮ ಬೀರುತ್ತೆ, ನನಗೇನ್ ಸಮಸ್ಯೆ ಆಗುತ್ತೆ ಅನ್ನುವಂತ ಆತಂಕನೇ ಜನರಿಗಿರೋದು. ಯಾವ ರಾಶಿಗೆ ಏನ್ ಸಮಸ್ಯೆ ಆಗುತ್ತೆ, ಯಾವ ನಕ್ಷತ್ರಕ್ಕೆ ಏನಾಗುತ್ತೆ, ಪರಿಹಾರ ಏನು ಇದಕ್ಕೆ? ನೋಡಿ, ಮೇಷರಾಶಿಯನ್ನು ತಗೊಂಡಾಗ ಮೇಷರಾಶಿಗೆ ತೃತೀಯದಲ್ಲಿ ಗುರು ಜೂನ್ 2ರವರೆಗೆ ಇದ್ದಾನೆ. ಸೊ ಈ ಮನುಷ್ಯರು ಸ್ವಲ್ಪ ಆತಂಕಗಳು, ಎಂಗ್ಸೈಟಿ ಆಗಿರ್ತಾರೆ. ಅವಾಗ ಈ ಗ್ರಹಣದ ಫಲದಲ್ಲಿ ಏನಾಗುತ್ತೆ, ನೀತಿ ಇರ್ಬೋದು, ಅದೇ ಜಾಸ್ತಿ ಆಗ್ತದೆ. ಹಾಗಾಗಿ ಅವರು ಸ್ವಲ್ಪ ತಾಳ್ಮೆ ಸಂಯಮವನ್ನು ಉಪಯೋಗಿಸ್ಬೋದು. ಇನ್ನು ವೃಷಭ ರಾಶಿಗೆ ದ್ವಿತೀಯದಲ್ಲಿ ಗುರು ತುಂಬ ಒಳ್ಳೆಯದು, ತುಂಬ ಒಳ್ಳೆಯದು ಕೂಡ ಕೆಟ್ಟದಂತ ಇರ್ಬೋದು. ಯಾಕಂದರೆ ಅಹಂಕಾರವನ್ನು ಬಿಡ್ತದೆ ಮಧ್ಯದಲ್ಲಿ, ಒಳ್ಳೆ ಲೀಡರ್ಶಿಪ್ ಸಿಗ್ತದೆ ಸಮಾಜದಲ್ಲಿ, ಅದರ ದುರುಪಯೋಗ ಆಗುತ್ತೆ ಇದು ಈ ಗ್ರಹಣದ ಫಲದಲ್ಲಿ. ಹಾಗಾಗಿ ವೃಷಭ ರಾಶಿಯವರು ಕೂಡ ತುಂಬ ಎಚ್ಚರಿಕೆಯಿಂದ ತನಗೆ ಬಂದಿರುವಂತಹ ಭಾಗ್ಯವನ್ನು ಇಂಪ್ಲಿಮೆಂಟ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಮಿಥುನ ರಾಶಿಯವರು ಜನ್ಮೆಗೂ ದುಃಖದಾಯಕ ಅಂತ ಹೇಳ್ತಾರೆ, ದುಃಖವನ್ನು ತರ್ತಾನೆ ಅಂತೇಳಿ. ಅವಾಗ ಎಂಥ ದುಃಖಗಳಂದರೆ ಅನಾರೋಗ್ಯಗಳು, ದೇಹಕ್ಕೆ ಆರೋಗ್ಯದ ಸಮಸ್ಯೆಗಳು ಬರುವಂಥದ್ದು, ಇದು ಕೂಡ ಈ ಗ್ರಹಣದ ಫಲದಲ್ಲಿ ಹೆಚ್ಚಾಗಿರುವ ಸಾಧ್ಯತೆ ಉಂಟು. ಕರ್ಕಾಟಕ ರಾಶಿಗೆ ವೇದದಲ್ಲಿ ಅವರಿಗೆ ಪಕ್ಕನೆ ಅರ್ಥ ಆಗುವುದಿಲ್ಲ. ಕರ್ಕಾಟಕ ರಾಶಿಯವರಿಗೆ ಒಂದು ವಿಚಾರವನ್ನು ಹೇಳಿದಾಗ ಪಕ್ಕನೆ ಅರ್ಥ ಆಗುವುದಿಲ್ಲ, 2 ಸಲ ಹೇಳಬೇಕಾಗ್ತದೆ. ಆವಾಗ ಅಂದರೆ ಅವರ ಜ್ಞಾನ ಅದನ್ನು ಇಮಿಡಿಯೇಟ್ ರಿಸೀವ್ ಮಾಡಬೇಕು. ಅಲ್ಲ, ಅಂಥವರಿಗೆ ಇಂಥದ್ದೊಂದು ಸಂದರ್ಭಗಳು, ವಾತಾವರಣದ ದೋಷಗಳು ಬಂದಾಗ ಅದು ಕೆಲಸ ಮಾಡ್ತದೆ, ಅರ್ಥ ಆಗದೆ ಹೋಗುವಂಥದ್ದು. ಉದಾಹರಣೆಗೆ ಒಂದು ವಾಹನದಲ್ಲಿ ನಾವು ಹೋಗ್ತಾ ಇದ್ದೇವೆ, ಫಲಕಗಳು ಅರ್ಥ ಆಗುವುದಿಲ್ಲ, ಏನಾದರೂ ಯೋಚನೆ ಮಾಡಿ, ಅಂಥದ್ದು ಸಂದರ್ಭಗಳು ಬಂದಿತ್ತು. ಇನ್ನು ಸಿಂಹರಾಶಿಗೆ ಎಲ್ಲ ಕಡೆಯೂ ಕೂಡ ಸನ್ಮಾನ, ಪ್ರಶಂಸೆಗಳು ಎಲ್ಲ ಬರ್ತದೆ. ಅದರಿಂದ ಅಹಂಕಾರ ಬಂದರೆ ಹಲವೊಬ್ಬರು ಕೂಡ ತೊಂದರೆ ಬರ್ತದೆ. ಹಾಗೆ ಸಿಂಹರಾಶಿಗೆ ಒಳ್ಳೆಯದೂ ಇದೆ, ಆ ಒಳ್ಳೆಯದರಲ್ಲಿ ಕೆಟ್ಟದ್ದು ಇದೆ. ಕನ್ಯಾ ರಾಶಿಗೆ ಕರ್ಮದಲ್ಲಿ ಬದಲಾವಣೆ